ಬಾಸ್ ಸೀಸನ್ 12 ಮುಗ್ದಿದೆ. ಸೊ ವಿನ್ನರು ರನ್ನರು ಯಾವ್ಯಾವ ಪ್ಲೇಸ್ ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12 ನ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮಾತಿನ ಮಲ್ಲಿ ಪಟಾಕಿ ಹುಡುಗಿ ರಕ್ಷಿತಾ ಶೆಟ್ಟಿ ಯಾವ ತರ ಕನ್ನಡ ಮಾತಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. 3 ತಿಂಗಳು ನೋಡಿದ್ರಿ, ಬಟ್ ಪವರ್ ಟಿವಿ ಜೊತೆ ಹೆಂಗ್ ಮಾತಾಡ್ತಾರೆ ಒಂದು 15 ನಿಮಿಷ ಅನ್ನೋದನ್ನ ನೋಡೋಣ. ಸೊ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೇಗನ್ಸುತ್ತೆ ಹೊರಗಡೆ ಬಂದಾಗಿದೆ? ಯಾವ ತರ ಫೀಲ್ ಇದೆ ಇವಾಗ? ಇವತ್ತೆ ಫೀಲ್ ಉಂಟು, ಮತ್ತೊಂದ್ಸತಿ ಒಳಗೆ ಹೋಗೋಣ ಅಂತ ಅನ್ಸುತ್ತೆ, ಮತ್ತೊಂದ್ಸತಿ ಒಳಗೆ ಹೋಗೋಣ ಅಂತ. ಬಟ್ ಜನರಿನ ಪ್ರೀತಿ ನೋಡಿ, ಇಲ್ಲಿ ಪ್ರೀತಿ ನೋಡ್ಲಿಕ್ಕೆ ಬರ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಮತ್ತೆ ಪ್ರೀತಿ ನೋಡ್ಲಿಕ್ಕೆ ಬರ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ. ಹಂಗೆ ನನ್ಗೆ ಒಂದು ಲೈಫ್ ಬೇಕು. ಹೊರಗೆ ಬರ್ತೀನಿ, ಜನರಿನ ಪ್ರೀತಿ ನೋಡ್ತೀನಿ, ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಆಟ ಆಡ್ತೀನಿ, ಮತ್ತೆ ಬರ್ತೀನಿ. ಸೊ ಹಂಗೆ ಆಗ್ಬೋದಾ ಅಂದ್ರೆ ಹಂಗೆ ಕಲರ್ಸ್ ಅವ್ರು ಕೇಳ್ಬೇಕು. ಹಂಗೆ ಆಯ್ದ್ರೆ ನನ್ನ ಲೈಫ್ ಫುಲ್ ಮಜಾನೇ ಮಜಾ. ಈಗ ನಿಮಿಷನ ಮಿನಿಷನ? ನಿಮಿಷ ಅದೇ. ಬಟ್ ಬೇಗ ಬೇಗ ಹೇಳಿದ್ರೆ 1 ನಿಮಿಷ ಅಂತ ಹೇಳ್ಬಿಡ್ತೀನಿ. 1 ನಿಮಿಷ ಆಗ್ಲಿ ಮಿಂಚ ಆಗ್ಲಿ ಒಂದೇ ಅಲ್ವಾ? ನೀವು ಯಾಕೆ ಎಷ್ಟು ಸ್ಟ್ರೆಚ್ ಮಾಡಿ ಹೇಳ್ತೀರಾ? ನಾನು 1 ನಿಮಿಷ. ರಕ್ಷಿತಾನ ತುಂಬಾ ಜನ ಹಚ್ಕೊಂಡಿರೋದಕ್ಕೆ ಕಾರಣ ಇದ್ದದನ್ನ ಇದ್ದ ತರ ಮಾತಾಡ್ತಾರೆ. ಸೊ ಮಾತಾಡ್ಬೇಕಾದ್ರೆ ಅದ್ ಏನು ಫೀಲ್ ಆಗುತ್ತೆ ಅದನ್ನೇ ಹೇಳ್ತಾ ಇರುವಂತದ್ದು ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾರೆ. ಸೊ ರಕ್ಷಿತಾಗ ಅನ್ಸಿದ್ಯಾ ರಕ್ಷಿತಾ ಇರೋದೇ ಹಿಂಗೆ ಅಂತ? ಹೌದು, ರಕ್ಷಿತಾ ಅಂದ್ರೆ ಎಂತಾಯ್ತು, ನಾನು ಬಿದ್ದು ಹೋಗ್ತೀನಿ. ನಾನು ಆಕ್ಚುಲಿ ನಾನು ಹೇಳಿದ್ದೀನಿ, ನಾನು ಇರೋದೇ ಹೀಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಬರುವಾಗ ನನಗೆ ಕಾಂಪಿಟೇಷನ್ ಆಗಲಿ ಗೇಮ್ ಆಗಲಿ ಅಂತ ಅನ್ಕೊಳ್ಳಿಲ್ಲ. ನಾನು ನನ್ನ ಮನೆಯಲ್ಲಿ ಇದ್ದೀನಿ, ಹೇಗ ಅಲ್ಲಿ ಇದೇ ಮನೆಯಲ್ಲಿ ಇದ್ದೀನಿ, ಹಂಗೆ ಅದೇ ಮನೆಯಲ್ಲಿ ಕೂಡ ಇದ್ದೀನಿ. ಜಸ್ಟ್ ಹೇಗೆ ಇದ್ದೀನಿ ಹಂಗೇನೆ ಜೀವಿಸ್ತಾ ಇದ್ದೀವಿ ಅಷ್ಟೇ. ನಿಮ್ಗೆ ಹೆಂಗೆ ಆಫರ್ ಸಿಕ್ಕಿದ್ದು? ಫಸ್ಟ್ ಬಿಗ್ ಬಾಸ್ಗೆ ಬನ್ನಿ ಅಂದಾಗ ಏನಾದ್ರು ಕನ್ಫ್ಯೂಷನ್ ಇತ್ತಾ? ಕನ್ಫ್ಯೂಷನ್ ಅಂದ್ರೆ ನನಗೆ ಫಸ್ಟ್ ಶಾಕ್ ಆಯ್ತು. ನನ್ಗೆ ಬಿಗ್ ಬಾಸಾ? ಯಾರಿಗೆ ಫೋನ್ ಅಂದ್ರೆ ನನ್ಗೇನೇನಾ? ರಕ್ಷಿತಾ ನಾನೇ, ರಕ್ಷಿತ್ ಸತ್ಯ ಅಂದ್ರೆ ಹಂಗೆ ಒಂದು ಮನಸ್ಸಲ್ಲಿ ಫೀಲ್ ಇತ್ತು. ರಾಂಗ್ ನಂಬರ್ ಅಲ್ಲಲ್ವಾ, ನಾನೇ ಅಲ್ವಾ, ಹಂಗೆ ಒಂದು ಮನಸ್ಸಲ್ಲಿತ್ತು. ಬಟ್ ತುಂಬಾ ಖುಷಿ ಆಯ್ತು ನನ್ಗೆ. ಅವರು ಕೇಳಿದ್ರು ನನ್ಗೆ ಬಿಗ್ ಬಾಸ್ಗೆ, ಯಾಕೆಂದ್ರೆ ಅವರಿಗೆ ಸಂವೇರ್ ನನ್ನ ಮೇಲೆ ಒಂದು ನಂಬಿಕೆ ಇತ್ತು, ನಂಬಿಕೆ ಕೊಟ್ರು ಅವರು ನನಗೆ. ಸೊ ನನಗೆ ಆ ನಂಬಿಕೆಯಲ್ಲಿ ನನಗೆ ಫೋನ್ ಮಾಡಿದ್ರಲ್ವಾ, ನಂಬಿ ನನಗೆ ಫೋನ್ ಮಾಡಿದ್ರಲ್ವಾ, ಅದಕ್ಕೆ ನಾನು ಆಬ್ವಿಯಸ್ಲಿ ಥ್ಯಾಂಕ್ ಯು ಅಲ್ವಾ. ಇಲ್ಲಾಂದ್ರೆ ಇಷ್ಟು ಕೋಟಿ ಜನ ಇದ್ದಾರೆ ಮ್ಯಾಮ್, ಇಷ್ಟು ಕೋಟಿ ಜನರು ಇದ್ದಾರೆ, ನನಗೆ ಒಂದು ಕೇಳಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅದೇ ದೊಡ್ಡ ವಿಷಯ ಅಲ್ವಾ. ಸೊ ಖುಷಿ ಆಯ್ತು. ನಿಮ್ಮಮ್ಮ ಲಿಪ್ಸ್ಟಿಕ್ ಹಾಕಿ ಅಂದ್ರೆ ಯಾಕೆ ಹಾಕಲ್ಲ? ನನಗೆ ಇಷ್ಟ ಇಲ್ಲ. ಪ್ರಾಮಿಸ್ ಮಾಡಿದ್ದಾರೆ ಕೂದಲು ಕಟ್ಟಬೇಕು ಅಂತ, ಅದನ್ನ ಪಾಲಿಸ್ತಿದ್ದೀರಾ? ನಾನು ಆಕ್ಚುಲಿ ಪ್ರಾಮಿಸ್ ಮಾಡಿದ್ದೀನಿ ನನ್ನ ಅಮ್ಮಗೆ, ಬರ್ಚಿತೀನಿ ಅಂತ. ಅದೇ ನಾನು 3-4 ದಿವಸ ಆಯ್ತು ಪ್ರಾಮಿಸ್ ಇದೇ ಮಾಡ್ತಾ ಇದ್ದೀವಿ. ಬಟ್ ಎಲ್ಲೋ ಕಡೆ ನಾವು ಅಂದ್ರೆ ಅದೇ ಆಗಲ್ಲ, ತಲೆಯಲ್ಲಿ ಯಾವಾಗ ಅದೇ ಇರಲ್ಲ ಅಲ್ವಾ. ಇದೇ ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಮಾಡ್ಲಿಲ್ಲ ಅಲ್ವಾ ಜಾಸ್ತಿ. ಸೊ ನಾವು ದೊಡ್ಡ ಆಗುವಾಗ ಕೂಡ ಅದೇ ಅಭ್ಯಾಸ ಇರುತ್ತೆ ಅಲ್ವಾ ನಮ್ಮಲ್ಲಿ. ಬಟ್ ಆದ್ರೂ ಕೂಡ ಮಮ್ಮಿನ ನೆನಪಾಗಿದ್ರೆ ಪ್ರಾಮಿಸ್ ತಲೆ ಬಾಚ್ತೀನಿ, ಇಲ್ಲಾಂದ್ರೆ ನೆನಪೇ ಇರಲ್ಲ. ನಾನು ಪ್ರಾಮಿಸಿಗೆ ಹೇಳ್ತೀನಿ ಅಂದ್ರೆ ಪರವಾಗಿಲ್ಲ, ಬಿಕಾಸ್ ನಾನು ಮನಸ್ಸಲ್ಲಿ ಬರ್ಲಿಲ್ಲ ಅಲ್ವಾ. ಸೊ ಪ್ರಾಮಿಸ್ ಎಂತ ಆಗಲ್ಲ. ನಿಮ್ಮನ್ನ ಗಿಲ್ಲಿ ಅವತ್ತು ವಂಶದ ಕುಡಿ ಅಂತಾನೆ ಇರೋದು, ವಂಶದ ಕುಡಿ ನಂದು ಅಂತ ಹೇಳಿ. ಒಮ್ಮೊಮ್ಮೆ ವಂಶದ ಕುಡಿಯ ನನ್ಗೆ ಎದುರು ಮಾತಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವತ್ತು ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಕೊಡ್ತಿದೆ? ಏನಾದ್ರು ಬೇಜಾರಿದೆಯಾ? ಮ್ಯಾಮ್ ಇಲ್ಲ, ನನಗೆ 1% ಕೂಡ ಬೇಜಾರಿಲ್ಲ. ನನಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಮ್ಯಾಮ್ ಹಿ ಡಿಸರ್ವ್. ಓಕೆ, ಅಂಡ್ ಮತ್ತೊಂದು ಹೇಳ್ತೀನಿ, ಇಷ್ಟು ಶೋಸ್ ರಿಯಾಲಿಟೀಸ್ ಎಲ್ಲ ಮಾಡಿದ್ರು, ಅವರ ಟ್ಯಾಲೆಂಟ್ ನಿಮ್ಗೆ ಗೊತ್ತುಂಟು. ಇದೇ ವರ್ಕ್ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಅವರ ನಾಲೆ ಉಂಟಲ್ವಾ, ಅಷ್ಟು ಈಸಿ ಇಲ್ಲ. ಅಂದ್ರೆ ಯಾರಿಗೆ ಅಲ್ಲಿಲಿಕ್ಕೆ ಆಗುತ್ತೆ, ನಿಮ್ಗೆ ನಗಲಿಕ್ಕೆ ಆಗುತ್ತಾ? ಯಾರಿಗೆ ಇಲ್ಲ. ಬಟ್ ಅವರಿಗೆ ಒಂದು ಯಾರಿಗೆ ನಗ್ಲಿಕ್ಕೆ ಒಂದು ಶಕ್ತಿ ಉಂಟು. ನನ್ಗೆ ಇದೇ ಎಂತ ಇಲ್ಲ ಅಂದ್ರೆ ಪರವಾಗಿಲ್ಲ, ಇದೇ ಟ್ಯಾಲೆಂಟ್ ಉಂಟಲ್ವಾ, ಮಾತಿನ ಟ್ಯಾಲೆಂಟ್. ನಾನು ಅದಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ಸೊ ಅದಕ್ಕೆ ನಾನು ಗಿಲ್ಲಿಗೆ ಬೆಲೆ ಕೊಡ್ತೀನಿ. ಅಂದ್ರೆ ಅವರ ಮಾತು ಆಗ್ಲಿ, ಹೃದಯ ಆಗ್ಲಿ ಕ್ಲೀನ್ ಟಪ್ಪ. ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಲೈಟ್ ಆಗಿ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತ ಒಂದು ಸುದ್ದಿ ಹರಡಿತ್ತು. ಹಂಗೆ ಅಂತ ಇಲ್ಲ ಮಾರೆ, ಅದೇ ಫ್ರೆಂಡ್ ಕನೆಕ್ಷನ್. ಅಂದ್ರೆ
ಅದೇ ಅದೇ ಹೇಳುದು, ನಾವು ನೋಡುವಾಗ ಒಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ. ನನ್ನ ಮನಸ್ಸಲ್ಲಿ ಎಂತ ಆಗುತ್ತೆ ಅಂತ ನಿಮ್ಗೆ ಗೊತ್ತುಂಟಾ? ಮೇ ಬಿ ಅದೇ ಒಂದು ಫ್ರೆಂಡ್ ಲವ್ ಇರ್ಬೋದು, ಮೇ ಬಿ ಅದೇ ಇರ್ಬೋದು ಫ್ರೆಂಡ್. ಅದೇ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಸ್ವಲ್ಪ ನೋಡ್ತೀರಾ, ಹೀಗೆ ಜಡ್ಜ್ ಮಾಡ್ಬಿಡ್ತೀರಾ. ಇದೇ ಪ್ರಾಬ್ಲಮ್ ಇವತ್ತೆ ಪ್ರಪಂಚದ್ದು. ಸ್ವಲ್ಪ ನಾವು ನೋಡ್ತೀವಿ, ನೋಡಿದ ತಕ್ಷಣ ಜಡ್ಜ್ ಮಾಡ್ತೀವಿ. ಇಲ್ಲ, ಬಟ್ ನಮ್ಮ ಮನಸ್ಸಲ್ಲಿ ಕೂಡ ಎಂತೆಂತ ಆಗುತ್ತೆ. ಹೌದು ಹೌದು ಅಷ್ಟೇ, ಎಂತ ಹೇಳಲಿಕ್ಕೆ ಆಗಲ್ಲ. ಒಂದು ಕಡೆ ಯಾಕಂದ್ರೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಗಿಲ್ಲಿ ಕಾವ್ ಅನ್ನುವಂತ ಕಾನ್ಸೆಪ್ಟ್ ಏನಿತ್ತು ಅದು ಹೊರಗಡೆ ಕೂಡ ಯಾವ ತರ ಟ್ರೆಂಡ್. ನನ್ಗೆ ಅದೇ ಇಷ್ಟ ಇಲ್ಲ ಕಾನ್ಸೆಪ್ಟ್. ಅಂದ್ರೆ ಹೇಗೆ ಕೂಡ ಇರ್ಲಿ, ಎಸ್ ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಫಾರ್ ಮೀ ನಾನು ಎಂಜಾಯ್ ಮಾಡಲ್ಲ ಅದು. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಹೇಳ್ತಾ ಇದ್ರು, ಬಟ್ ಎಲ್ಲೋ ಒಂದ್ ಕಡೆ ರಕ್ಷಿತನಿಗೆ ಗಿಲ್ಲಿ ಕಾವ್ಯನ ಮೇಲೆ ಜಾಸ್ತಿ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಪೊಸೆಸಿವ್ ಆಗ್ತಾ ಇದ್ರು, ಅಥವಾ ಒಂದು ಸಿಟ್ಟು ಬರ್ತಾ ಇತ್ತು. ಸಿಟ್ಟು ಬರಲ್ಲ ನನ್ಗೆ, ಸಿಟ್ಟು ಅಂತ ಬರಲ್ಲ ನನ್ಗೆ. ಅದೇ ಫೀಲಿಂಗ್ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಅದೇ ನಿಮ್ಗೆ ಯಾರು ಫ್ರೆಂಡ್ ಇದ್ದಾರಾ? ಅಲ್ಲ, ನೀವು ಫ್ರೆಂಡ್ ಮಾಡಿ, ಅವರು ಹಾಗೆ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಆ ಟೈಮಲ್ಲಿ ಅನ್ಕೊಳ್ಳಿ. ರಕ್ಷಿತಾಗೆ ಕೂಡ ಹಿಂಗೇನೆ ಫೀಲ್ ಆಗ್ತಾ ಇದೆ. ಪೊಸೆಸಿವ್ ಫೀಲ್ ಇದೆಯಾ? ಪಾಸಿಟಿವ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅದೇ ಪಾಸಿಟಿವ್ ಅಲ್ಲ ಫೀಲಿಂಗ್, ಅದೇ ಒಂದು ಬೇರೆನೆ ಫೀಲಿಂಗ್ ಅಷ್ಟೇ. ಇಷ್ಟು ಒಂದು ಜರ್ನಿಯಲ್ಲಿ 3 ತಿಂಗಳ ಜರ್ನಿಯಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರಿದ್ಯಾ? ನನಗೆ ಸ್ವಲ್ಪ ಕೂಡ ಬೇಜಾರಿಲ್ಲ, ಸತ್ಯ ಹೇಳ್ತೀನಿ ಸರ್. 1% ಕೂಡ ಬೇಜಾರಿಲ್ಲ. ಯಾಕೆಂದ್ರೆ ಕ್ಯಾಪ್ಟನ್ ಒಂದು ಹೆಡ್ ಏಕ್ ಕೆಲಸ, ಒಂದು ತುಂಬಾ ಟೆನ್ಷನ್. ನಾನು ಹೇಗಂದ್ರೆ ನಾನು ತುಂಬಾ ತುಂಬಾ ಅನ್ಸೀರಿಯಸ್ನೆಸ್ ಹುಡುಗಿ, ಅನ್ಡಿಸಿಪ್ಲಿನ್ ಹುಡುಗಿ. ಅಷ್ಟು ಯೋಚನೆ ಮಾಡಲ್ಲ, ನನಗೆ ಅಷ್ಟು ತಲೆ ಇಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲ ಇದೆ ಎಲ್ಲ ಮಾಡ್ಲಿಕ್ಕೆ. ನನಗೆ ಬೇರೆಯವರು ಎಂತ ಲೈಫ್ದು ಟೆನ್ಷನ್ ಬೇಡ, ನನಗೆ ನನ್ನನೇ ಲೈಫ್ದು ಟೆನ್ಷನ್ ಜಾಸ್ತಿ ಆಗಿದೆ. ಸೊ ನನಗೆ ಕ್ಯಾಪ್ಟನ್ ಬೇಡ, ನನಗೆ ನಾನೇ ಒಬ್ರೆ ಅಂದ್ರೆ ಗೊತ್ತಾಯ್ತಾ ಅಷ್ಟೇ. ಚಪ್ಪಾಳೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಕಿಚನ್ ನಿಂದ? ತುಂಬಾ ತುಂಬಾ ಖುಷಿ ಆಯ್ತು ನನಗೆ. ಮನೆಯಲ್ಲಿ ಆಕ್ಚುಲಿ ಖುಷಿಯಾಗಿದ್ದೆ ಅಂದ್ರೆ ಕಿಚ್ಚ ಚಪ್ಪಾಳೆ ಅಂದ್ರೆ ಚಿಕ್ಕ ಇದೆ ಫೀಲಿಂಗ್ ಅಲ್ಲ, ಆ ಒಂದು ದಿವಸ ಉಂಟಲ್ವ, ಇವತ್ತೇ ತನಕ ನನಗೆ ನೆನಪುಂಟು. 21ಗೆ ನನಗೆ ಸಿಕ್ಕಿದೆ, 21 ಡೇಟ್ಗೆ. ಓಕೆ, ಕಿಚ್ಚ ಚಪ್ಪಾಳೆ ಸಿಕ್ಕಿದ್ರು ನನಗೆ. ಮತ್ತೆ ನಾನು ಆ ಟೈಮಲ್ಲಿ ಒಂದು ಗೇಮ್ ಆಟ ಆಡಿದ್ದೀನಿ, ಗೊತ್ತುಂಟ, ಹೀಗೆ ಸೂಪರ್ ಮ್ಯಾನ್ ಹಾಗೆ. ಆ ಟೈಮಲ್ಲಿ ಸುದೀಪ್ ಸರ್ ಬನ್ನಿ ಹೇಳಿದ್ರು, ನೀವೇ ಆ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡಿದ್ದೀರಾ ಆ ದಿವ್ಸಗೆ. ಮತ್ತೊಂದು ಗುಡ್ ನ್ಯೂಸ್ ಎಂತ ಕೊಟ್ಟರು ಗೊತ್ತುಂಟ, ಜನರು ನನಗೆ ಸೇವ್ ಮಾಡಿದ್ರು ಫಸ್ಟ್ ರಕ್ಷಿತಾ ಯು ಆರ್ ಸೇಫ್. ಸೊ 3 ಗುಡ್ ನ್ಯೂಸ್ ನನಗೆ ಆ ದಿವ್ಸಗೆ ಸಿಕ್ತು. ಒಬ್ಬ ಕಿಡ್ಸ್ಲಿಕ್ಕೆ ಮನಸ್ಸಾಯ್ತು, ಕೂಗ್ಲಿಕ್ಕೆ ಮನಸ್ಸಾಯ್ತು. ಇಟ್ ವಾಸ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಸತಿ ಮನೆಯಲ್ಲಿ ಹೋಗಿದ್ರೆ ಕಿಚ್ಚ ಸುದೀಪ್ ಸರ್ದು ಚಪ್ಪಾಳೆ ಸಿಕ್ಲಿಲ್ಲ ಅಂದ್ರೆ ಇದೇ ಇಲ್ಲ. ಅಂದ್ರೆ ಒಂದು ಈ ವ್ಯಕ್ತಿತ್ವದ ಆಟದಲ್ಲಿ ಆ ವ್ಯಕ್ತಿತ್ವದ ಬಹುಮಾನ ಸಿಕ್ಲಿಲ್ಲ ಅಂದ್ರೆ ಅದೇ ಆ ಬಹುಮಾನ ಸಿಕ್ಲಿಲ್ಲ ಅಂದ್ರೆ ನನ್ಗೆ ಬರ್ತಾ ಇರ್ಲಿಲ್ಲ. ನಾನು ಆ ಚಪ್ಪಲೆ ತಕೊಂಡೇ ಬರ್ತಾ ಇದ್ದೀವಿ. ನಾನು ಬೇಕಿದ್ರೆ 3 ತಿಂಗಳಾಗ್ಲಿ 4 ತಿಂಗಳಾಗ್ಲಿ ನಾನು ಬಿಗ್ ಬಾಸ್ ಮನೆಯಿಂದ ಆಚೆನೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಆ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಗೆಲ್ಬೇಕು ಅಲ್ವಾ? ಸೊ ಈಗ ಹುಲಿ ಡ್ಯಾನ್ಸ್ ಬಂದಾಯ್ತು ನಿಮ್ಮ ವಿಷಸ್ ಅಲ್ಲಿ. ಮೀನುಗಾರನ ಕರ್ಸ್ಬೇಕನ್ನೋ ಆಸೆ ಇತ್ತು, ಒಂದು ಕಾಮಿಡಿ ಡ್ರಾಮಾ ಮಾಡಿಸ್ಬೇಕು ಅಂತ. ಅದು ಎಲ್ಲೋ ಮಿಸ್ ಮಾಡ್ಕೊಂಡ್ರೆ ಅಂತ? ಹೌದು, ಅದೇ ನಾನು ಮಿಸ್ ಮಾಡಿದ್ದೀನಿ. ತುಂಬಾ ಆಸೆ ಇತ್ತು ನನ್ಗೆ, ಬಟ್ ಪರವಾಗಿಲ್ಲ, ಒಂದು ವಿಶ್ ಕಂಪ್ಲೀಟ್ ಆಗುತ್ತೆ ಅಲ್ವಾ, ಪರವಾಗಿಲ್ಲ. ಇದೇ 2 ವಿಶ್ ನಾನೇ ಇಲ್ಲಿಂದ ಕಂಪ್ಲೀಟ್ ಮಾಡ್ತೀನಿ ಅಲ್ವಾ. ಸೊ ಈ ಅಲ್ಲಿಗೆ ಹೋದ್ಮೇಲೆ ಕನ್ನಡ ಎಷ್ಟು ಇಂಪ್ರೂವ್ ಮಾಡ್ಕೊಂಡ್ರಿ ನಿಮ್ದು? ಅದೇ ನಾನು ನಿಮ್ಗೆ ಕೇಳ್ಬೇಕು, ಎಂತ ಅನ್ಸುತ್ತೆ ನನ್ಗೆ ಫಸ್ಟ್ ಡೇ ಇಂದ ಇವಾಗ ತನಕ ನನ್ಗೆ ಕಾನ್ಫಿಡೆನ್ಸ್ ಫೀಲ್ ಉಂಟು ನನ್ನ ಕನ್ನಡ ಮೇಲೆ. ನನ್ಗೆ ಕನ್ನಡ ಬರುತ್ತೆ. ರಕ್ಷಿತಾ ತುಂಬಾ ಡಿ ಗ್ಲಾಮರ್, ಮೇಕಪ್ ಮಾಡ್ಕೊಳ್ಳಲ್ಲ ಅಂತ, ಎಷ್ಟು ಬೇಗ ರೆಡಿ ಆಗ್ತಿದ್ರಿ ಅಂತ? ನಾನು ಎಷ್ಟು ದೊಡ್ಡ ಸೋಮಾರಿ ಅಂದ್ರೆ ನನಗೆ ಬಟ್ಟೆ ಕೂಡ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಅಂದ್ರೆ ಬಟ್ಟೆ ಕೂಡ ಚೆನ್ನಾಗಿ ಇದೆ ನನಗೆ. ಆಕ್ಚುಲಿ ಕಾಟನ್ ಕಂಫರ್ಟೇಬಲ್ ಬಟ್ಟೆ ಇದ್ರೆ, ಇವತ್ತೆ ನಾನು ಕಂಫರ್ಟೇಬಲ್ ಇದ್ರೆ ಜನರಿಗೆ ಕೂಡ ಕಂಫರ್ಟೇಬಲ್ ಆಗುತ್ತೆ ನೋಡುವಾಗ. ನಾನೇ ಜಗವಿಗೆ ಆಗಿ ನಾನೇ ಅನ್ಕಂಫರ್ಟೇಬಲ್ ಇದ್ರೆ ಜನರು ಕೂಡ ನನ್ಗೆ ನೋಡಿ ಅನ್ಕಂಫರ್ಟೇಬಲ್ ಆಗ್ತಾರಲ್ವಾ. ನಾನು ಅದೇ ನನ್ನ ಅಮ್ಮಗೆ ಹೇಳುದು, ನಾನು ಕಂಫರ್ಟೇಬಲ್ ಇರ್ಬೇಕಲ್ವಾ. ನನ್ನ ಅಮ್ಮ ಹೇಳ್ತಾರೆ ಇದೆಲ್ಲ ಪಾಪ ಅವ್ರು ಕಲ್ಸಿದಾರಲ್ವಾ, ಅದಕ್ಕೆ ಅವ್ರಿಗೋಸ್ಕರ ಆಗ್ತಾ ಇದ್ದೀನಿ, ಮತ್ತೆ ಜನರಿಗೋಸ್ಕರ. ಯಾಕೆಂದ್ರೆ
ಜನರು ಕೂಡ ನನಗೆ ಬೇರೆ ಬೇರೆ ಬಟ್ಟೆಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇಲ್ಲಾಂದ್ರೆ ನನಗೆ ಬೇಕಿದ್ರೆ ಎರಡೇ ಬಟ್ಟೆ ಇದ್ರೆ ಒಂದು ಅರ್ಧಿ ಅದೇ ಬಟ್ಟೆ ಚೇಂಜ್ ಮಾಡಿ ಯಾಕೆಂದ್ರೆ ನನ್ನ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲಿ ಮೂರು ಬಟ್ಟೆ ನನ್ನ ಫೇವ್ರೇಟ್ ಇತ್ತು, ಕಾಟನ್ ಬಟ್ಟೆ. ಅದೇ ನನಗೆ ಚೇಂಜ್ ಮಾಡಿ ಹಾಕ್ಲಿಕ್ಕೆ ತುಂಬಾ ಮನಸ್ಸಿತ್ತು. ಯಾಕಂದ್ರೆ ಮನೆಯಲ್ಲಿ ಕೂಡ ನಾನು ಹಂಗೇನೆ ಮಾಡುದು. ಇಷ್ಟು ಬಟ್ಟೆ ಉಂಟು, ಬಟ್ ಹಾಕುದು ನಾನು 3 ಬಟ್ಟೆ, ಯಾವುದು ತುಂಬಾ ಕಂಫರ್ಟೇಬಲ್ ಇರುತ್ತೆ. ಬಟ್ ಇಲ್ಲಿ ಸಮ್ವೇರ್ ನಾನು ಇದೆಲ್ಲ ಮಾಡಿದ್ದೀನಿ, ಬಟ್ ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ಸುಮ್ಮನೆ ಮಾಡಿದ್ದೀನಿ, ನಾನು ನಾಟಕ ಮಾಡಿದ್ದೀನಿ, ಬಟ್ ನಾನು ಬಟ್ಟೆ ಹಾಕಲ್ಲ ಅಷ್ಟು ಎಂತ. ರಕ್ಷಿತಾಗೆ ನಿದ್ದೆ ಕಮ್ಮಿಯಾ? ಯಾಕಂದ್ರೆ ಮಿಡ್ ನೈಟ್ ತನಕ ಬಾತ್ರೂಮ್ ಅಲ್ಲೇ ಇಡ್ತಾರೆ. ನನಗೆ ರಾತ್ರಿ ನಿದ್ರೆ ಕಮ್ಮಿ, ನನಗೆ ಆಕ್ಚುಲಿ ನಿದ್ರೆ ಕಮ್ಮಿ. ಬಟ್ ಬೆಳಿಗ್ಗೆ ಎಂತ ಗೊತ್ತುಂಟಾ, ನಾನು ಹಂಗೆ ಮಲಗಲ್ಲ. ನನಗೆ ಒಂದು 5 ನಿಮಿಷ ಮಲಗಲಿಕ್ಕೆ ಇದ್ರೆ ಸಾಕು. 5 ನಿಮಿಷ ಬೇಕು ರಿಫ್ರೆಶ್ ಆಗ್ಲಿಕ್ಕೆ. ನನಗೆ ಒಂದು ಚಾರ್ಜಿಂಗ್ ಆಗಿ 5 ನಿಮಿಷ ಚಾರ್ಜಿಂಗ್ ಆಗ್ತೀನಿ. ಆಗ ನಂತರ ಎಂಜಾಯ್ ಮಸ್ತಿ ಮಾಡ್ತೀನಿ. ಆಗ ನಂತರ ಮತ್ತೆ ನನಗೆ ಒಂದು 5 ನಿಮಿಷ ಬೇಕು ರಿಫ್ರೆಶ್ ಆಗ್ಲಿಕ್ಕೆ, ಚಾರ್ಜ್ ಮಾಡ್ಲಿಕ್ಕೆ. ಬಟ್ ಅದರಲ್ಲಿ ಬಾವ್ ಹಾಕ್ತಾರೆ, ಬಿಗ್ ಬಾಸ್ ಬಾವ್ ಹಾಕ್ತಾರೆ. ಬಾವ್ ಹಾಕುವಾಗ ಕ್ಯಾಪ್ಟನ್ ಇದ್ದಾರಲ್ವ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ತಾರೆ. ಸೊ ಅದೇ ಬೇಜಾರಲ್ಲಿ ನಾನು. ರಘು ಮತ್ತೆ ನಿಮ್ಮ ಬಾಂಡಿಂಗ್ ಮಾತಾಡೋದ್ರೆ, ರಘು ಅಣ್ಣ ಅಂತಾನೆ ಪ್ರತಿ ಸಲ ನೀವು ಅವರು ಸೇವ್ ಆಗಿ ಬಂದಾಗ್ಲೂ ಅವರನ್ನು ತಪ್ಕೊಂಡಿರೋ ರೀತಿ ಅದೆಲ್ಲ ತುಂಬಾ ಜನಕ್ಕೆ ಖುಷಿಯಾಗಿತ್ತು. ಬಾಂಡಿಂಗ್ ಹೆಂಗಿದೆ? ಕಂಟಿನ್ಯೂ ಮಾಡ್ತೀರಾ? ಆಬ್ವಿಯಸ್ಲಿ ಮಾಡ್ತೀನಿ. ಅವರಿಗೆ ಅವರ ಫ್ಯಾಮಿಲಿಯಲ್ಲಿ ಇರುವುದೇ ಅಮ್ಮ, ರಘುವನ ಹೆಂಡತಿ, ಮಗ. ಅವರಿಗೆ ಒಂದು ಮಗಳು, ನನಗೆ ಒಂದು, ಹಾಗೆ ನಾವು 4 ಜನ. ಗಿಲ್ಲಿ ಮನೆಗೆ ಹೋಗ್ತೀರಾ? ಈಗ ವಿನ್ನಾಗ್ ಆಗಿದೆ, ಸೊ ಹೋಗ್ತೀರಾ ಹೇಗೆ? ಅವರು ಅಲ್ಲಿಂದ ಅಲ್ಲಿಂದ ಒಂದು ಇದೇ ಉಂಟು ಮಾತು, ಬುಲಾವ ಆಯಾತೋ ಜಾಂಗಿ ಎಂತ ಹೇಳುದು, ಕರೆ ಬಂದ್ರೆ ರಕ್ಷಿತ ಗ್ಯಾರಂಟಿ ಬರ್ತಾರೆ. ಹೌದಾ? ಮಾತಾಡ್ಸಿದ್ರ ಹೊರಗಡೆ ಬಂದ ಮೇಲೆ? ಗಿಲ್ಲಿಲ್ಲ, ಮಾತಾಡ್ಲಿಲ್ಲ. ಹೌದಾ? ಓಕೆ. ಸೊ ಇನ್ನೊಂದು ವಿಚಾರ, ಈಗ 25 ಲಕ್ಷ ನಿಮ್ ಕೈಯಲ್ಲಿದೆ, ಅಂದ್ರೆ 5 ಲಕ್ಷ ಕೊಟ್ಟಿದ್ದಾರೆ, 25 ಏನ್ ಮಾಡ್ಬೇಕನ್ನೋ ಪ್ಲಾನ್ ಇದೆ? ಇವತ್ತೆ ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ, ಸೈಡ್ ಅಲ್ಲಿ ಇಡೋಣ. ಇವಾಗ ನನ್ನ ಹಣ ವಿಷಯ 1% ಕೂಡ ನನ್ನ ತಲೆಯಲ್ಲಿ ಇಲ್ಲ. ಇವಾಗ ಜಸ್ಟ್ ನಾನು ಇದೇ ಎಂಜಾಯ್ ಮಾಡ್ತೀನಿ. ನನ್ನ ಇದೇ ಮೂವ್ಮೆಂಟ್ ಉಂಟಲ್ವಾ, ವಿನ್ ಆಗಿದ್ದೀನಿ. ಸೊ ಜನರ ಜೊತೆಗೆ ಇವಾಗ ನಾನು ಇದೇ ಎಂಜಾಯ್ ಮಾಡ್ತೀನಿ. ನಂತರ ನಾನು ಅದೇ, ಈಗ ನಮಗೆ ಗೊತ್ತಿದ್ದಂಗೆ ಹಸು ತಗೋತೀರಂತೆ, ಕೃಷಿ ಕಡೆ ಒಲವು ಜಾಸ್ತಿ ಅಂತ. ಹೌದು, ತಗೊಳ್ತೀನಿ. ನಂತರ ಇವಾಗ ಪ್ಲಾನ್ ಇಲ್ಲ, ನಂತರ ಅದೇ ಎಂತ ಚಿಕ್ಕ ವಿಷಯನ, ಅದೇ ಹಸು ತಗೊಳ್ಳುದು, ಅದೇ ಒಂದು ಪ್ರೊಸೆಸ್ ಉಂಟು, ಕೆಲಸ ಉಂಟು. ಸೊ ನಾನು ರೆಡಿ ಆಗ್ಬೇಕು, ಆಗ ನಂತರ. ರಕ್ಷಿತಾ ಮನೆ ತಗೊಂಡಿರೋ ಒಂದು ಬ್ಲಾಗ್ ಕೂಡ ಮಾಡ್ಕೊಂಡಿದ್ರು. ಸೊ ಒಂದು ಯೂಟ್ಯೂಬ್ ಇಂದ ಮನೆ ತಗೊಳಕ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹೌದು, ಯೂಟ್ಯೂಬ್ ಇಂದ ಮನೆ ತಗೊಳ್ಳಿಕ್ಕೆ ಆಗುತ್ತೆ. ಯೂಟ್ಯೂಬ್ ಇಂದ ನೀವು ಅದೇ ನಿಮ್ಮ ಸೇವಿಂಗ್ಸ್ ಹತ್ರ, ಅಂದ್ರೆ ನೀವು ಎಂತ ಖರ್ಚು ಮಾಡ್ತೀರಾ. ನಾನು ಅಂದ್ರೆ ಇದಕ್ಕೆಲ್ಲ ಸ್ವಲ್ಪ ಖರ್ಚು ಎಲ್ಲ ಮಾಡೋದು ಕಮ್ಮಿ. ಸೊ ನಾನು ಸ್ವಲ್ಪ ಸೇವಿಂಗ್ ಮಾಡ್ತಾ ಇದ್ದೀವಿ, ಒಂದು ಫಂಡ್ ಅಲ್ಲಿ ಎಲ್ಲ ಕಟ್ತಾ ಇದೀವಿ. ಆ ದುಡ್ಡಲ್ಲಿ ನಾನು ಮನೆ ಅಂದ್ರೆ ಲೋನ್ ಮಾಡಿದ್ದೀನಿ, ಬಟ್ ಒಂದು ಡೌನ್ ಪೇಮೆಂಟ್ ಕಟ್ಟಲಿಕ್ಕೆ ನನಗೆ ಯೂಟ್ಯೂಬೇ ಸಹಾಯ ಮಾಡಿದ್ರು. ಯೂಟ್ಯೂಬ್ ಇಂದಾನೆ ಬಂದಿತ್ತು. ಗಿಲ್ಲಿ ಪದೇ ನಿಮ್ಮನ್ನ ತಳ್ಳಾಡೋದು, ಇದೆಲ್ಲ ಒಂದಿಷ್ಟು ವಿಜುವಲ್ಸ್ ಅನ್ನ ಕೊಲಾಬ್ ಮಾಡಿದ್ರು. ಹೆಂಗನ್ಸ್ತದ ನೋಡ್ಬೇಕಾದ್ರೆ? ನಾನು ನೋಡ್ಲಿಲ್ಲ ಆಕ್ಚುಲಿ. ನಾನು ಅನ್ಕೊಳಿದ್ದೀನಿ ಇದೆಲ್ಲ ಮಾಡ್ತಾ ಇದ್ದಾರಲ್ವಾ, ಅದೆಲ್ಲ ಕಟ್ಟ ಅಂತ ಹಾಕಲ್ಲ ಬಿಗ್ ಬಾಸ್, ಬಟ್ ಅದು ಎಲ್ಲ ಕಾಣಿಸಿದೆ. ಬಟ್ ಎಲ್ಲೋ ಕಡೆ ಅವ್ರು ಎಷ್ಟು ತಳ್ಳಿದ್ರೆ ಕೂಡ ನಾನೇ ಹೋಗ್ತೀನಿ. ಅವರು ಹೇಗಂದ್ರೆ ಹೋಗು ಅಂದ್ರೆ ನನ್ನ, ಯಾಕಂದ್ರೆ ಎಷ್ಟು ತಳ್ಳಿದ್ರೆ ಈ ವಾಸ್ ಅ ಕಂಫರ್ಟೇಬಲ್ ಪರ್ಸನ್, ಲೈಕ್ ಐ ವಾಸ್ ಕಂಫರ್ಟೇಬಲ್. ಸೊ ಇನ್ನೊಂದು ವಿಚಾರ, ಧ್ರುವಂತನ್ನ ಫಸ್ಟ್ ಅಣ್ಣ ಅಂತ ಕರೆದಿರೋರು ಸರ್ ಅಂತ ಬಂದ್ಬಿಟ್ರೆ, ಯಾಕೆಂದ್ರೆ ಆ ಟೈಮಲ್ಲಿ ಆ ಸಿಟ್ಟಲ್ಲಿ ನನ್ಗೆ ಸಿಟ್ಟಲ್ಲಿ ಅಣ್ಣ ಇದ್ರೆ ಹಂಗೆ ಅಂತ ಹೇಳಲ್ಲ. ಅಣ್ಣ ಅವರು ಹಾಗೆ ಇರಲ್ಲ. ಅಣ್ಣ ಅಂದ್ರೆ ಹೀಗೆ ಇರ್ಬೇಕು, ಅಣ್ಣ ಅಂದ್ರೆ ಹಾಗೆ ಇರ್ಬೇಕು. ನಾನು ಒಂದು ಉಂಟು, ಅಣ್ಣ ಹಂಗೆ ಹೇಗೆ ಇರ್ಬೇಕು. ಸೊ ಆ ಟೈಮಲ್ಲಿ ಅವರು ನನ್ಗೆ ಅನ್ಸ್ಲಿಲ್ಲ ಇವ್ರು ನಾನು ಅಣ್ಣ ಅಂತ, ಸರ್ ಕಲಿತೀನಿ. ಬಟ್ ಆಗ ನಂತರ ನಾನು ಅಣ್ಣ ಸರ್ ಎಲ್ಲ ಅದೆಲ್ಲ ನಾವು ಸಿಟ್ಟಲ್ಲಿ ಮಾಡುದು. ನಾನು ಎಂತ ಹೇಳಿದ್ದೀನಿ, ನಮ್ಮ ವ್ಯಕ್ತಿತ್ವ ಹೇಗಂದ್ರೆ ಸಿಟ್ಟಲ್ಲಿ ನಾವು ಒಂದು ಮಾಡ್ತೀವಿ ಅಲ್ವಾ, ಅಲ್ಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗುದು. ಎಷ್ಟು ಸಿಟ್ಟು ಬಂದ್ರೆ ಕೂಡ ನಮ್ಮ ವ್ಯಕ್ತಿತ್ವ ಕಲಿಬಾರ್ದು. ಹಂಗೆ. ಏನ್ ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆಯಲ್ಲಿ? ಅಡಿಗೆ ಮನೆ ಅನ್ಸುತ್ತೆ. ಅಡಿಗೆ ಮನೆ ಪೂರ ಈ ಬಿಗ್ ಬಾಸೇ ನಾನು ಮಿಸ್ ಮಾಡ್ತೀನಿ, ಮನೆನೇ ಮಿಸ್ ಮಾಡ್ತೀನಿ. ಯಾಕಂದ್ರೆ ಅಡಿಗೆ ಮಾಡ್ತೀನಿ, ಆಗ ನಂತರ ಯಾವ್ದು ಒಂದು ಪ್ಲೇಸ್ ಇಲ್ಲ ನಾನು ಹೋಗಿ ಅದೆಲ್ಲ ಎಲ್ಲ ಪ್ಲೇಸ್ಗೆ ನಾನು ಹೋಗ್ತೀನಿ. ಫುಲ್ ಮನೇನೇ ಇಷ್ಟ ನನಗೆ. ಗಿಲ್ಲಿ ನಲ್ಲಿ ಮೂಲೆನ ತಿಂತಿರ್ಬೇಕಾದ್ರೆ ಅಲ್ಲೇ ಕುತ್ಕೊಂಡು ನೋಡಿದ್ರಿ, ನೀವು ನೋಡಿನೇ ಅವ್ರಿಗೆ ಹೊಟ್ಟೆ ನೋವು ಬಂತ? ಇಲ್ಲಪ್ಪ, ಹಂಗೆ ಇಲ್ಲ. ನನ್ಗೆ ಎಂತ ಆಸೆ ಇಲ್ಲ ತಿನ್ಲಿಕ್ಕೆ, ಬಟ್ ಅವರಿಗೆ ತಿನ್ನುವಾಗ ನೋಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಚಾರ, ಈಗ ಮನೆಗೆ ಹೋದ್ಮೇಲೆ ಪ್ಲಾನ್ ಏನು? ಅಂದ್ರೆ ಸಿನಿಮಾದಲ್ಲೇ ಕಂಟಿನ್ಯೂ ಆಗ್ಬೇಕು ಅನ್ಕೊಂಡಿದ್ದೀರಾ? ಸಿನಿಮಾಲಿ ಕಂಟಿನ್ಯೂ ಆಗಲ್ಲ, ಬಟ್ ನೋಡ್ತೀನಿ. ಇವಾಗ ಟಿವಿಯಲ್ಲಿ ಹಿಂಗೆ ಇರ್ತೀನಿ ನಾನು.
ಬಟ್ ನಾನು ಆಕ್ಚುಲಿ ಪ್ರಿಯಾರಿಟಿ ನನ್ನ ವ್ಲಾಗ್ಸ್ಗೆ ಕೊಡ್ತೀನಿ. ನಾನು ಎಂತ ಮಾಡಿ ಮಾಡಿ ಬಂದಿದ್ದೀನಿ ಅಲ್ವಾ, ಅದಕ್ಕೆ ನಾನು ಅದೇ ಮಾಡ್ತೀನಿ. ನಾನು ಮತ್ತೆ ಬುಡಕ್ಕೆ ಹೋಗ್ತೀನಿ. ರಾಶಿಕಾ ಲಾಸ್ಟ್ ಟೈಮ್ ಎಲಿಮಿನೇಟ್ ಆಗಿ ಬಂದಾಗ ಯಾರು ಗೆಲ್ಬೇಕು ಅಂದಾಗ, ಯಾರು ಗೆಲ್ಬಾರ್ದು ಅಂದಾಗ ರಾಶಿಕಾ ಗೆಲ್ಬಾರ್ದು ಅಂತ ಹೇಳಿದ್ರು. ಸೊ ನಿಮ್ಮ ಒಪಿನಿಯನ್ ಏನು, ಆ ಮಾತಿಗೆ ಏನ್ ಹೇಳ್ತೀರಾ? ಅದೇ ಎಂತ ಇಲ್ಲ, ನಾನು ಎಂತ ಹೇಳಿದ್ದೀನಿ, ಆ ಟೈಮಲ್ಲಿ ಒಂದೊಂದು ವೀಕಲ್ಲಿ ಒಂದೊಂದು ಪರ್ಸೆಪ್ಷನ್ ಇರುತ್ತೆ. ಆ ವೀಕಲ್ಲಿ ನನ್ಗೆ ಅನ್ಸುತ್ತೆ ಕಾವ್ಯ ಇಲ್ಲ, ಸೊ ನಾನು ಕಾವ್ಯ ಹೆಸರು ತಗೊಳ್ತೀನಿ. ಈ ವೀಕ್ ನನ್ಗೆ ಅನ್ಸುತ್ತೆ ರಾಶಿಕಾ, ಸೊ ರಾಶಿಕಾ ತಗೊಳ್ತೀನಿ. ಎವ್ರಿ ವೀಕ್ ಸೇಮ್ ಪರ್ಸನ್ ಇರಲ್ಲ. ಎವ್ರಿ ವೀಕ್ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ, ಎವ್ರಿ ಡೇ ಚೇಂಜ್ ಆಗುತ್ತೆ. ಸೊ ಅದೇ ಒಂದೊಂದು ನಡೆನುಡಿಯಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಾವು ಹೇಳ್ಬಿಡ್ತೀವಿ ಅಷ್ಟೇ. ಮನಸ್ಸಲ್ಲಿ ಎಂತ ಇರಲ್ಲ, ಸಿಟ್ಟು ಕೋಪ ಇದೆ ಎಂತ ಇರಲ್ಲ. ಅದೇ ಸಿಟ್ಟಲ್ಲಿ ಅವರು ಕೂಡ ಬಡ ಬಡ ಬಡ, ನಾನು ಕೂಡ ಬಡ 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 ಅಷ್ಟೇ. ಅದರಲ್ಲಿ ಅವರು ನಾಮಿನೇಟ್ ಮಾಡ್ತಾರೆ, ನಾನು ಕೂಡ ನಾಮಿನೇಟ್ ಮಾಡ್ತೀನಿ. ಈಗ ನಿಮ್ಮ ಪ್ರಕಾರ ಯಾರನ್ನ ನೀವು ಜಾಸ್ತಿ ಮೀಟ್ ಆಗ್ತೀರಾ ಅಂತ? ಮಾಳುನ ಅಣ್ಣ ಅಂತ ಕರೆದಿದ್ದಾರೆ, ನೀವು ಅವರ ಮನೆಗೆ ಹೋಗಿ ಸ್ಟೇ ಆಗ್ತೀನಿ, ಅಲ್ಲಿ ಬ್ಲಾಗ್ ಮಾಡ್ತೀನಿ, ಸೊ ಹೋಗ್ತೀರಾ ಅವ್ರ ಮನೆಗೆ? ಆಬ್ವಿಯಸ್ಲಿ ಹೋಗ್ತೀನಿ. ನಾನು ಇಲ್ಲಿ ಇದೆ ಎಲ್ಲ ಫಿನಿಶ್ ಆದ ನಂತರ ನಾನು ಹೋಗದೆ ಉತ್ತರ ಕರ್ನಾಟಕಕ್ಕೆ, ಉಡುಪಿಯಿಂದ ಉತ್ತರ ಕರ್ನಾಟಕ. ಮಧ್ಯದಲ್ಲಿ ನಾನು ಒಂದು ಮುಂಬೈಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಉಂಟು. ಆದ ನಂತರ ಅಲ್ಲಿ ನನಗೆ ಎಲ್ಲ ಊರವರು ಎಲ್ಲ ಕರ್ನಾಟಕದವರು ಮುಂಬೈಯಲ್ಲಿ ಕೂಡ ಇದ್ದಾರೆ ಅಲ್ವಾ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿ ಕೂಡ ಹೋಗಿ ಮೀಟ್ ಮಾಡ್ತೀನಿ ಎಲ್ಲ. ಸೊ ಕೊನೆಯದಾಗಿ ಕೇಳೋದಾದ್ರೆ, ಬಿಗ್ ಬಾಸ್ 100 ದಿವಸದ ಆಟದಲ್ಲಿ ನೀವು ಕೂಡ ಇದ್ದು ಬಂದ್ರಿ. ಒಂದು ಮರೆಯಕ್ಕಾಗದ ಒಂದು ವಿಷಯ ಅಥವಾ ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ? ವ್ಯಕ್ತಿತ್ವ ಮರೆಯಲ್ಲ ನಾನು. ಹೆಂಗ ಕೂಡ ಸಿಚುವೇಶನ್ ಇರ್ಲಿ, ಹೇಗ ಕೂಡ ಇರ್ಲಿ, ನಮ್ಮ ವ್ಯಕ್ತಿತ್ವನ ನಾವು ಯಾವಾಗ ಇದೇ ಮಾಡಬಾರ್ದು. ಅದೇ ನನಗೆ ಬಿಗ್ ಬಾಸ್ ಮನೆಯಿಂದ ಗೊತ್ತಾಯ್ತು. ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಕೊನೆಯುವುದು ವಿನ್ ಆಗುದೇ ಒಂದು ವ್ಯಕ್ತಿತ್ವ. ಸೊ ವ್ಯಕ್ತಿತ್ವ ಚೆನ್ನಾಗಿದ್ರೆ ನೀವು ಲೈಫ್ ನಿಮ್ಮ ಸಕ್ಸೆಸ್ ಆಯ್ತು, ನೀವು ವಿನ್ನರೇ ಅಂತ ಅನ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ ಸರಿ ಇದ್ರೆ. ಇಲ್ಲಾಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದ್ರೆ ಕೂಡ, ಎಷ್ಟು ಸಂಪಾದನೆ ಮಾಡಿದ್ರೆ ಕೂಡ, ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂದ್ರೆ ಅದು ಎಲ್ಲ ವೇಸ್ಟ್. ಸೊ ಇದೇ ಎಲ್ಲ ಇರ್ಲಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಈ ವ್ಯಕ್ತಿತ್ವ ಒಳ್ಳೆನೆ ನಾವು ಇಡ್ಬೇಕು. ಎಷ್ಟು ಸಿಟ್ಟು ಬಂದ್ರೆ ಕೂಡ ನಾವು ಕಂಟ್ರೋಲ್ ಅಲ್ಲಿ ಮಾಡಬೇಕು. ಕೊನೆಯದಾಗಿ ನಿಮ್ಮ ಒಂದು ರಸಗುಲ್ಲ, ಅದೊಂದು ಟ್ರೆಂಡ್ ಆಗಿದೆ, ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? ರಸಗುಲ್ಲಾ ಈಗ ಟ್ರೆಂಡ್ ಆಗಿರೋದು ನೀವು ನೋಡಿದ್ರಿ ವಿಡಿಯೋ, ಎಷ್ಟು ಖುಷಿ ಆಗ್ತಿದೆ ಅದು ನೋಡಿ? ತುಂಬಾ ಖುಷಿ ಆಯ್ತು. ಟ್ರೋಲ್ ಮಾಡ್ತಾ ಇರಿ, ಓಕೆ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಫಸ್ಟ್ ಹೋದ ತಕ್ಷಣ ಏನ್ ತಿಂತೀರಾ ಮನೆಯಲ್ಲಿ? ನಾನು ಇವಾಗ ಎಂತ ತಿನ್ನಲ್ಲ, ಯಾಕೆಂದ್ರೆ ಆ ಖುಷಿಯಲ್ಲಿ, ಆ ಫಿನಾಲೆ ಖುಷಿಯಲ್ಲಿ. ಆಕ್ಚುಲಿ ನಾನು ಬಿಗ್ ಬಾಸ್ ಮನೆಯಿಂದ ಯಾವಾಗ ಬಂದಿದ್ದೀನಲ್ವಾ, ಜಾಸ್ತಿ ತಿನ್ನಿಲ್ಲ. ನಿನ್ನೆ ಆಕ್ಚುಲಿ ಪಾರ್ಟಿ ಎಲ್ಲ ಇತ್ತು, ನಾವು ಎಂತ ತಿನ್ಲಿಲ್ಲ. ಇವಾಗ ಕೂಡ ನಾನು ಎಂತ ತಿನ್ ಬರ್ಲಿಲ್ಲ, ಖುಷಿಯಲ್ಲಿಯೂ ಹೊಟ್ಟೆ ತುಂಬಿದೆ. ವಿನ್ ಆಗಿದ್ದೀನಲ್ವಾ, ಅಲ್ಲಿ ಹೊಟ್ಟೆನೆ ತುಂಬಿದೆ. ಇವಾಗ ಎಂತ ಇಲ್ಲ, ಫುಲ್ಲು ಖಾಲಿ ಹೊಟ್ಟೆ. ಇವಾಗ ಕೂಡ ಎಂತ ಇವಾಗ ತಿನ್ಲಿಕ್ಕೆ ಮನಸ್ಸಿಲ್ಲ ನನ್ಗೆ. ಹಸಿವಾಗದ್ರೆ ತಿಂತೀನಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ರಕ್ಷಿತಾ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಕ್ಷಿತಾ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.